ರೂಟ್ ಫಾರ್ ಫ್ರೀಡಂ ಸಂಘಟನೆ ವತಿಯಿಂದ ಮಾನ್ಯ ತಹಸೀಲ್ದಾರ್ ಗೌರಿಬಿದನೂರು ತಾಲೂಕು ಇವರಿಗೆ ಸಂಘಟನೆ ವತಿಯಿಂದ ಮನವಿ ಪತ್ರ ನೀಡಿದ್ದಾರೆ. ತಾಲೂಕಿನಾದ್ಯಂತ ಸಂಘಟನೆ ವತಿಯಿಂದ ಗುರುತಿಸಿರುವ ಜೀತಗಾರರುಗಳಿಗೆ ಜೀತ ಬಿಡುಗಡೆ ಪತ್ರ ಮತ್ತು ಬಿಡುಗಡೆಯಾದ ಜೀತ ವಿಮುಕ್ತರಿಗೆ ಸಮಗ್ರ ಪುನರ್ವಸತಿ ಒದಗಿಸಿ ಸರ್ಕಾರದ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಸಂಘಟನೆಯ ರಾಜ್ಯ ಮಹಿಳಾ ಸಂಚಾಲಕಿಯಾದ ಜೀವಿಕ ರತ್ನಮ್ಮ ಅವರು ಮಾತನಾಡುತ್ತಾ, ಹಾಲಿ ಜೀತದಾಳುಗಳಿಗಾಗಿ ಜೀತ ಪದ್ಧತಿಯಲ್ಲಿ ತೊಡಗಿಸಿಕೊಂಡು ದುಡಿಯುತ್ತಿರುವ 2019 ತನಕ 37 ಮಂದಿ, 2021-22ರಲ್ಲಿ 142 ಮಂದಿ, ಈ ತನಕ 349 ಮಂದಿ ಮತ್ತು ಈ ಸಾಲಿನಲ್ಲಿ 57, ಹೀಗೆ ಒಟ್ಟು 591 ಮಂದಿ ಜೀತದಾಳುಗಳನ್ನು ಬಿಡುಗಡೆಗೊಳಿಸಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ದು, ಈವರೆಗೂ ಅಧಿಕಾರಿಗಳು ಗಮನ ಹರಿಸಿಲ್ಲ. ಜೀತ ಪದ್ಧತಿ ರದ್ದತಿ ಕಾಯ್ದೆ 1976 ಮತ್ತು ಕರ್ನಾಟಕ ಸರ್ಕಾರದ ಎಸ್ಒಪಿ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಜೀತ ಪದ್ಧತಿ ರದ್ದತಿ ಕಾಯ್ದೆ ಅಡಿ ಅಪರಾಧವಾಗಿದೆ ಎಂದು ಯಾವುದೇ ವ್ಯಕ್ತಿಯಿಂದ ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ದೂರು ಅಥವಾ ಪ್ರಕರಣಗಳು ಕಂಡುಬಂದಲ್ಲಿ 24 ಗಂಟೆಯ ಒಳಗಾಗಿ ಜೀತದಾರರ ರಕ್ಷಣೆ ಮಾಡಬೇಕೆಂದು ಕೋರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಸಂಸ್ಥಾಪಕರಾದಂತಹ ಗೋಪಾಲ್ ವಿ, ಜೀವಿಕಾ ರತ್ನಮ್ಮ, ಚಂದ್ರಪ್ಪ, ಕೃಷ್ಣಪ್ಪ, ಕಲ್ಯಾಣ್ ಕುಮಾರ್, ಗೋಪಿ, ಹೊಸೂರ್, ತಿಪ್ಪಕ್ಕ ಮತ್ತು ಗಂಗಾಧರಪ್ಪ ಇನ್ನು ಮುಂತಾದ ಮುಖಂಡರುಗಳು ಹಾಗೂ ಜೀತದಾಳುಗಳು, ಫಲಾನುಭವಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ಶಿವಣ್ಣ, ಗೌರಿಬಿದನೂರು. ತಾಲೂಕಿನಲ್ಲಿ ರೂಟ್ ಫಾರ್ ಫ್ರೀಡಂ ಜೀವಿಕಾ ಸಂಘಟನೆಯಿಂದ
ಡಾಕ್ಟರ್ ಗೋಪಾಲ್ ಸರ್ ಮತ್ತು ಡಾಕ್ಟರ್ ರತ್ನಮ್ ಅವರ ನೇತೃತ್ವದಲ್ಲಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು 2019ರಿಂದ 2024 ತನಕ 591 ಮಂದಿ ಚಿತ್ತದಾಳುಗಳನ್ನು ಬಿಡುಗಡೆಗಾಗಿ ಅರ್ಜಿ ಸಲ್ಲಿಸಿದ್ದೀವಿ. ಅರ್ಜಿ ಸಲ್ಲಿಸಿ ಸುಮಾರು 4 ವರ್ಷಗಳಾಗ್ತಾ ಇದೆ. ಆದರೆ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಈಗಾಗಲೇ ಬಿಡುಗಡೆ ಪತ್ರ ಸಿಕ್ಕಿರ್ತಕ್ಕಂಥ 2018ರಲ್ಲಿ 4414 ಮಂದಿಗೆ ಬಿಡುಗಡೆ ಪತ್ರ ಸಿಕ್ಕಿದೆ. ಅವರಿಗೆ ಸಮಗ್ರವಾದ ಪುನರ್ವಸತಿ ಇದುವರೆಗೂ ಕಲ್ಪಿಸಿಲ್ಲ. ಬರೀ ತಾತ್ಕಾಲಿಕ ಪರಿಹಾರ ಮಾತ್ರ ಒದಗಿಸಿದ್ದಾರೆ. ಅವರಿಗೆ ಮನೆ ಕೊಟ್ಟಿಲ್ಲ, ನಿವೇಶನ ಕೊಟ್ಟಿಲ್ಲ, ಸಾಲ ಸೌಲಭ್ಯ ಕೊಟ್ಟಿಲ್ಲ. ಸರ್ಕಾರದಿಂದ 2 ಎಕರೆ ಭೂಮಿ ಕೊಡಬೇಕಂತಿದೆ, ಭೂಮಿ ಕೊಟ್ಟಿಲ್ಲ. ಇದೆಲ್ಲ ತುಂಬಾ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವ ಬಗ್ಗೆ ಇದನ್ನು ಖಂಡಿಸುತ್ತಾ ರೂಟ್ ಕಾರ್ಪೊರೇಟ್ ಸಂಘಟನೆ ಈ ದಿನ ಏನು 591 ಮಂದಿಗೆ ಬಿಡುಗಡೆ ಪತ್ರ ಕೊಡಬೇಕಂತ ಹೇಳ್ಬಿಟ್ಟು ನಾವು ಬಿಡುಗಡೆ ಪತ್ರ ಕೊಡುವ ತನಕ ಇಲ್ಲಿಂದ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಏನು 591 ಮಂದಿಗೆ ಬಿಡುಗಡೆ ಪತ್ರ ಕೊಡಬೇಕು, 414 ಮಂದಿಗೆ ನಿವೇಶನಗಳು ಕಲ್ಪಿಸಬೇಕು, ಮನೆ ಕೊಡಬೇಕು, ಭೂಮಿ ಕೊಡಬೇಕು, ಮತ್ತೆ ಸಾಲ ಸೌಲಭ್ಯ ಕೊಡಬೇಕು. ಮತ್ತೆ ಏನು ಮಹಿಳಾ ಸಂಘಗಳು ನಾವು ರಚನೆ ಮಾಡಿರ್ತಕ್ಕಂಥ ಮಹಿಳಾ ಸಂಘಗಳಿಗೆ NRLM ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಬೇಕು. ಮತ್ತೆ ಅವರಿಗೆ ಪರಿಹಾರ ಧನ ಮತ್ತು ಸಾಲ ಸೌಲಭ್ಯ ಕಳಿಸಬೇಕಂತ ಸುಮಾರು ಬೇಡಿಕೆಗಳಿವೆ. ಆ ಬೇಡಿಕೆಗಳು ಈಡೇರಬೇಕಂತೇಳಿ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲಾ ಮುಖಂಡರುಗಳು ಮತ್ತೆ ಮಹಿಳಾ ಸಂಘಗಳ ಸದಸ್ಯರುಗಳು ಆಗಮಿಸಿದ್ದಾರೆ. ನನ್ನ ಹೆಸರು ಚಂದ್ರಪ್ಪ ಅಂತೇಳಿ, ರೂಟ್ ಕಾರ್ಪೊರೇಟ್ ಜಿಲ್ಲಾ ಸಂಚಾಲಕರು, ಚಿಕ್ಕಬಳ್ಳಾಪುರ.